ಸ್ಪೈಸಿಯಾಗಾದರೂ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಹೋಗೋದೆ ಚಿಕನ್ಗೆ. ಹಾಗೆ ನಾನ್ ವೆಜ್ ಪ್ರಿಯರಿಗೆ ಚಿಕನ್ ಅಂದರೆ ತುಂಬ ಇಷ್ಟ. ಅದೇ ರೀತಿ ತುಂಬ ಥರ ಕಬಾಬ್ನ ನಾವು ಮಾಡಿರ್ತೀವಿ. ಬಟ್ ಇದು ಒಂದು ಪೆಪ್ಪರ್ ಯೂಸ್ ಮಾಡ್ಕೊಂಡು ನಾವು ಮನೆಯಲ್ಲೇ ನಾವು ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಹೇಗೊಂದು ಕಬಾಬ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಸ್ಪೈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಗಂತೂ ಹೇಳೋಗೆ ಇಲ್ಲ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಬನ್ನಿ ಪೆಪ್ಪರ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೌಲಿಗೆ ನಾವು 3 ಟೇಬಲ್ ಸ್ಪೂನಷ್ಟು ನಾವು ಕಾರ್ನ್ಫ್ಲೋರ್ನ ಹಾಕೋಬೇಕು. ಕಾರ್ನ್ಫ್ಲೋರ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೋಳದ ಹಿಟ್ಟು ಅಂತ ಹೇಳ್ತೀವಿ. ಹಾಗೆ 2 ಸ್ಪೂನಷ್ಟು ನಾವು ಮೈದಾ ಹಿಟ್ಟು. ಕನ್ಸಿಸ್ಟೆನ್ಸಿ ಪ್ರಕಾರ ನಾವು ಹಾಕೊಳ್ತಾ ಹೋದರೆ ನಮಗೆ ರುಚಿನೂ ಹೆಚ್ಚಾಗಿ ಚೆನ್ನಾಗಿ ಸಿಗುತ್ತೆ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸೋಂಪಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಹಾಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪೆಪ್ಪರ್ ಪೌಡರ್. ನಾನಿಲ್ಲಿ 1.5 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ರೆ ನಿಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾನಿಲ್ಲಿ 1 ಮೊಟ್ಟೆನ ತೊಗೊಂಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಮೊಟ್ಟೆ ತೊಗೊಂಡು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮತ್ತೆ ನಮಗೆ ಕಬಾಬ್ ಹೆಚ್ಚು ರುಚಿ ಬರಬೇಕು ಅಂದರೆ ಇನ್ನೊಂದು ಮಸಾಲೆನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಜಾರ್ಗೆ 5 ಲವಂಗ ಹಾಕ್ಕೊಂಡು 1 ಇಂಚಷ್ಟು ಚಕ್ಕೆ ತೊಗೊಳ್ಳಿ. ನಂತರ ಇಲ್ಲಿ 1 ಕೈ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಖಾರ ನಿಮಗೆ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ 4 ಹಸಿಮೆಣಸಿಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟೊಂದು ತೊಗೊಂಡು ತರಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತೀರಾ ಸಣ್ಣಗೂ ಬೇಡ, ತೀರಾ ತರಿ ಮೀಡಿಯಮಾಗಿ ನಾವು ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಇದೇ ಮಿಕ್ಸ್ಚರ್ಗೆ ನಾವು ಆ್ಯಡ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ನಾವೀಗ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ಇದನ್ನು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟಾಗಿ ಮ್ಯಾರಿನೇಟನ್ನು ತುಂಬ ಚೆನ್ನಾಗಿ ಬರುತ್ತೆ ಮ್ಯಾರಿನೇಟ್ ಮಾಡಿದ್ರೆ. ಸೊ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನೆಲ್ಲ ಯೂಸ್ ಮಾಡ್ಕೋಬೇಡಿ. ಕೈನ ನೀಟಾಗಿ ವಾಶ್ ಮಾಡ್ಕೊಂಡು ಎಲ್ರಿಗೂ ಗೊತ್ತಿರುತ್ತೆ. ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಥರ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಹೊರಗಡೆಯಿಂದ ಕಬಾಬ್ ಪೌಡ್ರನ್ನ ತೊಗೊಂಬರ್ತೀವಿ. ತುಂಬ ಥರ ನಾವು ತೊಗೊಬಂದು ಮನೇಲೂ ಎಕ್ಸ್ಟ್ರಾ ಮಾಡ್ಕೊತೀವಿ. ಬಟ್ ಈ ಥರ ಒಂಥರ ಮಾಡಿದ್ರೆ ಮನೇಲೂ ಮಾಡ್ಕೊಂಡಾಗುತ್ತೆ, ಆಗ ಹೆಲ್ತಿಯಾಗೂ ಇರುತ್ತೆ. ಹಾಗೆಯೇ ನಾವು ಕಲರ್ನ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಒರಿಜಿನಲ್ ಕಲರೇ ಬರುತ್ತೆ ಮತ್ತು ನಿಮಗೆ ಗ್ರೀನಿಶ್ ಆಗು ಸ್ವಲ್ಪ ಕಾಣುತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ನಂಗೆ ರೆಸಿಪಿಗೆ ಹೇಳಿ. ಒಂದ್ಸಲಿ ನೀವು ಹೇಗೆ ಕಮೆಂಟ್ ಮಾಡ್ತೀರೋ ನಾವಾಗ ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ನಮಗೂ ಸಂತೋಷ ಆಗುತ್ತೆ. ನೆಕ್ಸ್ಟ್ ನಾನೀಗ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ನಾನಿಲ್ಲಿ ಸ್ಕಿನ್ ಲೆಸ್ ಮಾಡಿಸಿಲ್ಲ, ವಿತೌಟ್ ಸ್ಕಿನ್ ಮಾಡಿಸಿಲ್ಲ, ಸ್ಕಿನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಹಾಕೋದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ಕ್ರಿಸ್ಪಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಇದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡೋದಕ್ಕೆ ನಾವು ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ನಾವು ರೆಫ್ರಿಜರೇಟರಲ್ಲಿ ಇಟ್ಟರೂ ನಡೆಯುತ್ತೆ. ಇಲ್ಲ ನಾವು ಮಿಕ್ಸ್ ಮಾಡಿದ ತಕ್ಷಣ ಹಾಕೋತೀವಿ ಅಂದರೂ ಹಾಕೋಬೋದು. ಬಟ್ ತುಂಬ ಸ್ವಲ್ಪ ಮ್ಯಾರಿನೇಟೆಡ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಆಗಿದ ತಕ್ಷಣ ಸ್ವಲ್ಪ ಸೈಡಲ್ಲಿ ಒಂದು 1/2 ಅವರ್ ನಾನು ಬಿಟ್ಟಿದ್ದೆ. ಸೊ ನಿಮಗೆ ತಕ್ಷಣ ಹಾಕೋಬೇಕು ಅಂದ್ರೂ ಹಾಕೋಬೋದು. ಅದಕ್ಕೋಸ್ಕರ ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಆದಮೇಲೆ ಬೇಕಾದ್ರೆ ನಾವು ನಿಂಬೆ ರಸನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಮೊದಲೇ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ತೋರಿಸ್ತಾ ಇದ್ದೀನಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ನಾವು ಹಾಕಿರೋ ಚಿಕನ್ನಿಗೆ ಅದು ಮಸಾಲೆ ಹೊಂದ್ಕೋಬೇಕು. ಆ ಥರ ನಾವಿಲ್ಲಿ ಹೊಂದ್ಕೊಳ್ಳೋ ಥರ ನಾವು ಕಲಸಿಟ್ಕೋಬೇಕು. ಹಾಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ, ನೀವು ಹೊರಗಡೆಯಿಂದ ಚಿಕನ್ ತರ್ತೀರ. ಸೊ ನಿಮಗೆ ವಾಶ್ ಮಾಡಿದಾಗ ಈ ರೀತಿ ವಾಶ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮನೇಲಿ ಹೇಗೆ ಚಿಕನ್ ತಂದಾಗ ವಾಶ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಚಿಕನ್ನ ವಾಟ್ರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಮಿಕ್ಸ್ ಮಾಡಿ ನಾನು ವಾಶ್ ಮಾಡ್ಕೊತೀನಿ. ಈ ಥರ ವಾಶ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಅದು ಜಿಡ್ಡು ಸಮೇತ ಹೋಗುತ್ತೆ. ಅದರಲ್ಲಿರೋ ನಾವು ಎಕ್ಸ್ಟ್ರಾ ಹೊರಗಡೆ ಇರ್ತೀವಲ್ಲ ಬ್ಯಾಕ್ಟೀರಿಯಾ, ಅದು ಸ್ವಲ್ಪ ಹೋಗುತ್ತೆ ಅಂತ ನನ್ನ ಮೈಂಡಲ್ಲಿರೋದು. ಸೊ ಹಾಗಾಗಿ ನನಗೆ ಹಿರಿಯರು ಹೇಳ್ಕೊಟ್ಟಿರೋದ್ರಿಂದ ನಾನು ಸೇಮ್ ಅದೇ ಥರನೇ ವಾಶ್ ಮಾಡ್ಕೊತೀನಿ ಚಿಕನ್ನ. ಹಾಗೆ ನಂತರ ನೋಡಿ ಇಲ್ಲಿ ಕಲಸಿಟ್ಟು ನಾನಿವಾಗ ಒಂದು 10 ನಿಮಿಷದಷ್ಟು ಇಡ್ತಾಯಿದ್ದೀನಿ. ಬೇಕಾದ್ರೆ ನಾವು 1/2 ಅವರ್ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಎಮರ್ಜೆನ್ಸಿ ನಾವು ತಕ್ಷಣ ಹಾಕೋತೀವಿ ಅಂದರೂ ಹಾಕೋಬೋದು. ಮ್ಯಾರಿನೇಟ್ ಮಾಡಿ ನೀವು ಸ್ವಲ್ಪ ಅರ್ಧ ಗಂಟೆ ಮುಂಚೆ ಇಟ್ಟರೆ ಈ ಥರ ನಿಮಗೆ ನೀಟಾಗಿ ಮಿಕ್ಸ್ ಆಗಿರೋ ಥರ ಕಾಣಿಸುತ್ತೆ. ಹಾಗೆ ನಂತರ ಇದಕ್ಕೆ ನಾನು ಈಗ ನಿಂಬೆ ರಸ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮೊದಲು ಒಂದು ಸ್ವಲ್ಪ ಹಾಕಿದ್ದೆ, ಬಟ್ ಈಗಲೂ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾನು ಹುಳಿ ಆಗಿರಲಿ ಅಂತ ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ
ಹುಳಿನ ಬೇಡ ಅಂತವರು ಸ್ಕಿಪ್ ಮಾಡ್ಬೋದು, ಬಟ್ ಕಬಾಬಿಗೆ ಹುಳಿ ಉಪ್ಪು ಖಾರ ಎಲ್ಲ ಸಮದಟ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಗ್ರೀನಿಶ್ ಥರ ಕಾಣಿಸ್ತಾ ಇದೆ. ಪೆಪ್ಪರ್ ಹಾಕಿರೋದ್ರಿಂದ ನಿಮ್ಗೆ ಹೆಚ್ಚು ಖಾರನೂ ಇರುತ್ತೆ. ಹಾಗೆ ನಾವು ಖಾರದ ಪುಡಿ ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಸೊ ಹಾಗಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಗ್ಯಾಸ್ಟ್ರಿಕ್ ಇರೋರೆಲ್ಲ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ, ಪೆಪ್ಪರ್ ಪೌಡ್ರ್ ಮತ್ತು ಖಾರದ ಪುಡಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಲೈಟಾಗಿ ಬಿಸಿ ಆಗಿದ್ಕೊಂಡು ನೋಡ್ಕೊಂಡು ಕೈ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಸಿ ಇದೆ ಅಂತ. ನೀಟಾಗಿ ಕಾದ್ಮೇಲೆ ಸಮೇತ ನೀವು ಹಾಕ್ಬೋದು. ಸ್ವಲ್ಪನೂ ಬಾಣಲೆಗೆ ಅಂಟ್ಕೊಳ್ಳೋದಿಲ್ಲ. ನಾವು ನೀರು ಹಾಕಿ ಅಂದರೆ ಮಿಕ್ಸರ್ ಮಾಡಿದ್ರು ಮೊಟ್ಟೆ ಹಾಕಿದ್ರು ಏನೇ ಹಾಕಿ ನಾವು ನೀರು ಆ್ಯಡ್ ಮಾಡಿಲ್ಲ, ಸೊ ಹಾಗಾಗಿ ನಿಮಗೆ ಬಾಣಲಿಲಿ ಯಾವ ರೀತಿ ಅಂಟ್ಕೊಳ್ಳೋದಿಲ್ಲ ಕೆಳಗಡೆ. ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದಾಗಿ. ನಾನು ಇಲ್ಲಿ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಿ ನೀಟಾಗಿ ಅದು ಸ್ವಲ್ಪ ಬೆಂದ ಮೇಲೆ ನಾವು ತಿರುಗಿಸ್ಕೋಬೇಕು. ತಕ್ಷಣಕ್ಕೆ ತಿರುಗಿಸೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಹಾಕಿರೋ ಮಸಾಲೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದೊಂದು ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಮೇಲೆ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ನಾನಿಲ್ಲಿ ಒನ್ ಟೈಮ್ ಮಾತ್ರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೋಡಿ ಅವಾಗ ಕಲರ್ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಸೊ ಅಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ತಿನ್ನಕ್ಕೆ ಟೇಸ್ಟ್ ಎಷ್ಟು ಚೆನ್ನಾಗಿ, ನಾವು ಇಷ್ಟೊಂದೆಲ್ಲ ಮಸಾಲೆ ಹಾಕಿದ್ದೀವಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆಯಿಂದ ತರ್ತೀವಲ್ವ ಕಬಾಬ್ ಪೌಡ್ರೆಲ್ಲ ಆ್ಯಡ್ ಮಾಡೋದಕ್ಕಿಂತ ಅದರೊಳಗಡೆ ಕಲರ್ ಹಾಕಿರ್ತಾರೆ, ಕಲರ್ ಆ್ಯಡ್ ಮಾಡಿರ್ತಾರೆ, ಅದು ಹೆಲ್ತಿಗೂ ಸಮೇತ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟನ್ನೇ ಯೂಸ್ ಮಾಡಿಕೊಂಡು ನಾವು ಸ್ಪೈಸಿಯಾಗಿ ನಮಗೆ ಬಾಯಿ ರುಚಿಗೆ ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೊಂಡಿದ್ದೀವಿ. ಸೊ ಎಲ್ರಿಗೂ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೊರಗಡೆಯಿಂದ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನೊಂದು ಥರ ನಾನು ಚಿಕನ್ ಕಬಾಬ್ನ ತೋರಿಸಿದ್ದೀನಿ, ನೀವು ಹೋದ್ರೆ ನಿಮ್ಮ ಚಾನಲ್ ವೀಡಿಯೋಸ್ನ ನೀವು ನೋಡ್ಬೋದು. ಅದರಲ್ಲಿ ಅದು ಅಷ್ಟೇ ಮನೆ ಇಂಗ್ರೀಡಿಯೆಂಟ್ನೇ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಕಬಾಬ್ ಪೌಡ್ರು ನಾನು ಲಿಂಕ್ ಬೇಕಾದ್ರೆ ನಾನು ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ. ಸೊ ನೀವು ನೋಡಿಬಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದು ಒಂಥರ ಕಬಾಬ್ ಆದರೆ ಅದು ಬೇರೆ ಥರ ಮಸಾಲೆ ಹಾಕಿ ಕಬಾಬ್ ಮಾಡಿರೋದು. ಸೊ ಹಾಗಾಗಿ ನೋಡಿ, ಈಗ ಒಂದ್ಸಲಿ ನಾನು ಈಗ ಬೆಂದಿದೆ, ಲೈಟಾಗಿ ಬೆಂದಿದೆ, ನಾನು ತೆಗೆದು ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಿ ನೀವು ಯಾವುದೇ ರೀತಿ ಅದು ಸ್ಪ್ರೆಡ್ ಆಗಲಿ ಮಸಾಲೆ ಯಾವುದೋ ರೀತಿ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಹೊಂದ್ಕೊಂಡಿದೆ. ಮಸಾಲೆ ಚಿಕನಿಗೆ ಹೊಂದ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿ ಮಸಾಲೆ ಬಿಟ್ಕೊಳ್ಳೋದಿಲ್ಲ. ಸೊ ಇವಾಗ ಇನ್ನೊಂದ್ಸಲಿ ಫ್ಲೇಮ್ನ ನಾನು ಹೈ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ, ಒಂದ್ಸಲಿ ನಾವೀಗ ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಾವು ಫ್ಲೇಮ್ನ ಜೋರು ಮಾಡ್ಕೊಂಡು 5 ನಿಮಿಷ ಮತ್ತೆ ಬಿಸಿಯಾಗೋಗಿ ಬಿಡಬೇಕು ಎಣ್ಣೆನ. ನಂತರ ಅದಾದಮೇಲೆ ಮತ್ತೆ ನಾವು ಚಿಕನ್ನ ಆ್ಯಡ್ ಮಾಡಬೇಕು. ನಮಗೆ ಮೆತ್ತಗಿರೋದಕ್ಕಿಂತ ಕ್ರಿಸ್ಪಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೋಡಿ, ಈಗ ಮತ್ತೆ ನನಗೆ ಬಿಸಿಯಾಗಿದೆ ತುಂಬ. ಈಗ ಮತ್ತೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೆತ್ತಗಿದ್ರೆ ತುಂಬ ಇಷ್ಟ ಆಗಲ್ಲ, ಕ್ರಿಸ್ಪಿ ಆದರೆ ಮಕ್ಳಿಗೆ ತುಂಬ ಚೆನ್ನಾಗಿ ತಿಂತಾರೆ. ವಯಸ್ಸಾಗಿದ್ದವರಿದ್ದರೆ ನೀವು ಫಸ್ಟ್ ಏನು ಬೇಯಿಸ್ತೀರ ಅದನ್ನೇ ಕೊಟ್ಟರು ನಡೆಯುತ್ತೆ, ತುಂಬ ಅದು ಸಮೇತ ಬೆಂದಿರುತ್ತೆ. ಸೊ ಇವಾಗ ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಲೋ ಫ್ಲೇಮ್ ಆದರೆ ನಿಮಗೆ ನಿಧಾನಕ್ಕೆ ಬೇಯುತ್ತೆ ಮತ್ತು ಎಣ್ಣೆನ ಜಾಸ್ತಿ ಅದು ಹೀರ್ಕೊಳ್ಳುತ್ತೆ. ಎಣ್ಣೆ ಹೀರ್ಕೋಬಾರ್ದು ಅಂತ ನೀವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟು ಈ ಕ್ರಿಸ್ಪಿ ಆಗಬೇಕು ಅಂದಾಗ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ರುಚಿಯಾಗಿ ಹಾಗೆ ಕ್ರಿಸ್ಪಿಯಾಗಿರುವಂತಹ ಕಬಾಬ್ ನಿಮಗೆ ರೆಡಿ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಿಮಗಲ್ಲಿ. ನಾನು ಸ್ಕಿನ್ ಹಾಕಿರೋದ್ರಿಂದ ಆ ಸ್ಕಿನ್ ನಿಮಗೆ ಹೇಗೆ ಅದು ಡ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇಷ್ಟು ಡ್ರೈ ಆದರೆ ಸಾಕು, ನಿಮಗೆ ರುಚಿ ಚೆನ್ನಾಗಿ ಬಂದಿರುತ್ತೆ. ಸೊ ನೋಡಿ, ನಾನು ಒಂದೊಂದಾಗಿ ತೆಗಿತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗಂದರೆ ಮಕ್ಕಳು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೇಲೇ ಇರ್ತಾರೆ, ತಕ್ಷಣ ಕೇಳ್ತಾನೆ ಇರ್ತಾರೆ ಅದು ಬೇಕು ಇದು ಬೇಕು ಅಂತ. ಡೈಲಿ ಒಂದೇ ಥರ ಚಿಕನ್ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಬೇರೆ ಥರ ಚಿಕನ್ ಮಾಡೋದಕ್ಕಿಂತ ಈಗ ಸಂಡೇ ಅಂತ ಬಂದ ತಕ್ಷಣ ಈ ಥರ ಒಂದು ಚಿಕನ್ ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವು ಸ್ಪೈಸಸ್ನ ಸ್ವಲ್ಪ ಕಡಿಮೆಯಾಗಿ ಯೂಸ್ ಮಾಡ್ಕೊಳ್ಳಿ. ಕಡಿಮೆ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಹಸಿಮೆಣಸಿಗೆ ಹಾಕೋ ಬದಲು ಸ್ವಲ್ಪ ಖಾರದ ಪುಡಿ, ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮಕ್ಳಿಗೂ ಏನು ಎಫೆಕ್ಟ್ ಆಗೋಲ್ಲ, ಸ್ವಲ್ಪ ಅಷ್ಟು ಖಾರನೂ ಬರೋಲ್ಲ, ಲೈಟಾಗಿ ನಮಗೆ ಖಾರ ಆಗುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ಅನ್ನ ಆ್ಯಡ್ ಮಾಡ್ಕೊಳೋದ್ರೆ ನಿಂಬೆ ರಸನ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ನಿಮಗೆ ಕಲರ್ ಗೊತ್ತಾಗ್ತಿದೆ, ಆರ್ಟಿಫಿಷಿಯಲ್ ಯಾವ ಕಲರ್ನೂ ಯೂಸ್ ಮಾಡಿಲ್ಲ. ಈ ಥರ ಬಂದರೂ ನಿಮಗೆ ರೆಡ್ಡಿಶ್ ಆಗಿ ಬರುತ್ತೆ ಮತ್ತು ಗ್ರೀನ್ ಎರಡು ಮಿಕ್ಸಲ್ಲಿ ಕಾಂಬಿನೇಷನ್ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ವಯಸ್ಸಾಗಿರೋರ್ಗು ಕೂಡ ಚೆನ್ನಾಗಿದೆ, ಯಾಕಂದರೆ ನಾವು ಹೊರಗಡೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನ ಯೂಸ್ ಮಾಡಿಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಒಂದ್ಸಲಿ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕನ್ನ ಹಾಕೋದಕ್ಕೆ, ಫ್ರೈ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಇನ್ನೊಂದ್ಸಲಿ ಆ್ಯಡ್ ಮಾಡ್ಕೊಳ್ಳೋದು ಮಕ್ಳಿಗೆ ಫಸ್ಟ್ ಟೇಸ್ಟಿಗೆ ಕೊಡೋಣ ಅಂತ ಎಷ್ಟನ್ನು ನಾನು ಮಾಡ್ಕೊಂಡು ಇಟ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು, ಎಷ್ಟು ಸ್ಪೈಸಿಯಾಗಿ ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸೈಡಿಗೆ ಮಕ್ಳಿಗೆ ತಿನ್ನೋದಾದರೆ ನೀವು ಬೇಕಾದ್ರೆ ಮಕ್ಳಿಗೂ
ಟೊಮೊಟೊ ಕೆಚಪ್ಪಿಂದನೂ ಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆಯೇ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.